ಹುಟ್ಟೂರಿನಲ್ಲಿ ಶಿವನನ್ನ ಆರಾಧಿಸಲಿಕ್ಕಾಗಿ ಬೇರೆ ಬೇರೆ ರಾಜ್ಯದಿಂದ ಸಾಕಷ್ಟು ಮಂದಿ ಭಕ್ತರು ಬರ್ತಿದ್ದಾರೆ. ಇದರ ನಡುವೆ ಕರ್ನಾಟಕದಿಂದ ಬಂದಂತಹ ಭಕ್ತರ ಮೇಲೆ ಇಲ್ಲಿ ಒಂದಷ್ಟು ಹಲ್ಲೆಗಳಾಗ್ತಿದೆ, ಕರ್ನಾಟಕ ಭಕ್ತರನ್ನ ಅಪಮಾನಿಸಲಾಗ್ತಿದೆ ಅನ್ನೋ ಮಾತುಗಳು ಕೇಳಿ ಬರ್ತದೆ. ಈ ಕುರಿತು ಮಾತಾಡ್ಲಿಕ್ಕೆ ನಮ್ಮ ಜೊತೆ ಕೊಟ್ಟಿಯೂರು ದೇವಸ್ಥಾನ ಆಡಳಿತ ಮಂಡಳಿಯ ಸದಸ್ಯರಿದ್ದಾರೆ, ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ. ಸರ್, ದೇವಸ್ಥಾನಕ್ಕೆ ಯಾವ ಭಾಗದಿಂದ ಭಕ್ತರು ಬರ್ತಿದ್ದಾರೆ? ದೇವಸ್ಥಾನದಿಂದ ತುಂಬಾ ಜನ ಬರ್ತಾ ಇದ್ದಾರೆ. ಇವಾಗ ಮುಂದೆ 2 ದಿನ ಮುಂದೆ ಇಲ್ಲಿ ಸ್ವಲ್ಪ ತೊಂದರೆ ಆಗಿತ್ತು. ಏನಂದ್ರೆ ಇಲ್ಲಿ ರಿಚುವಲ್ಸ್ ಫಾಲೋ ಮಾಡಬೇಕು. ಇದು ದೇವಸ್ಥಾನ, ಇದು ಟೂರಿಸ್ಟ್ ಪ್ಲೇಸ್ ಅಲ್ಲ. ಎಲ್ಲಾರ್ಗೂ ಗೊತ್ತಿರುತ್ತೆ. ಅಲ್ಲೇ ಕ್ಯೂ ಅಲ್ಲಿ ಬರುವಾಗ ಡೈರೆಕ್ಷನ್ಸ್ ಬೋರ್ಡ್ಸ್ ಇದೆ. ಆ ಬೋರ್ಡ್ಸ್ ಯಾರು ನೋಡಲ್ಲ, ಮೊಬೈಲ್ ಯೂಸ್ ಮಾಡಲ್ಲ ಅಂತ ಹೇಳಿದ್ರೆ ಅದು ಕೇಳಲ್ಲ. ಇಲ್ಲಿ ರಿಚುವಲ್ಸ್ ಫಾಲೋ ಮಾಡೋದಕ್ಕೆ ಎಲ್ಲ ಕಡೆ ಬರೆದಾಡೆ, ಅದು ಯಾರು ಫಾಲೋ ಮಾಡಲ್ಲ. ಇಲ್ಲಿ ಬಂದ್ಬಿಟ್ಟು ಪೂಜಾ ನಡೆಯುವಾಗ ಎಲ್ಲಾರ್ಗೂ ದರ್ಶನ ಸಿಗುತ್ತೆ. ಪೂಜಾ ಕಂಪ್ಲೀಟ್ ಆಗಿದ್ರೆ ಏನ್ ಮಾಡ್ತೀರಾ, ಅವರು ಆಚೆ ಹೋಗ್ಬೇಕು ಅಲ್ವಾ? ಎಲ್ಲಾ ಕಡೆ ಅಷ್ಟೇನಲ್ವಾ? ದರ್ಶನ ಮುಗಿಸ್ಮೇಲೆ ಆಚೆ ಹೋಗಲೇಬೇಕು. ಇಲ್ಲಿ 10:30 ಆಯ್ತು, ಅವತ್ತು ಜಗಳ ಆಗಿದೆ. ಏನಂದ್ರೆ ಭಕ್ತ ಜನಗಳು ಎಲ್ಲಾರು ನೀರಲ್ಲಿ ಹೋಗಿದ್ರೆ ಅವ್ರಿಗೆ ತುಂಬಾ ಟೈಮು ಹೇಳ್ಬಿಟ್ಟಿದ್ದಾರೆ, ನೀವು ಆಚೆ ಹೋಗು ಅಂತ. ಯಾರು ಆಚೆ ಹೋಗಕ್ಕೆ ರೆಸ್ಪೆಕ್ಟೇ ಮಾಡಿಲ್ಲ ಯಾರ ಜೊತೆ. ವಾಲಂಟಿಯರ್ಸ್ಗೆ ಎಲ್ಲಾರು ಟೆಂಪರರಿನೇ. ಅವ್ರಿಗೆ ಹೇಳಿದ್ರೆ ನೀವು ಅವರೇ ಕರ್ಕೊಂಡು ಹೋಗಿ ಆಚೆ ಹೋಗಿ ಅಂತ. ಇವರು ಯಾರು ಏನು ಕೇಳಲ್ಲ. ಆವಾಗ ಏನ್ ಮಾಡ್ತೀರಾ? ಇಲ್ಲಿ ಎಲ್ಲ ಕ್ಲೋಸ್ ಮಾಡ್ಬೇಕಲ್ಲ. ಅಲ್ಲಿ ಕರ್ನಾಟಕದಲ್ಲಿ ಇಲ್ಲ ಭಾರತದಲ್ಲಿ ಎಲ್ಲಿ ದೇವಸ್ಥಾನಗಳಿಲು ಟೈಮ್ ಇದೆಯಲ್ಲ, ಆ ಟೈಮ್ ಕ್ಲೋಸ್ ಆದ್ಮೇಲೆ ಮತ್ತೆ ಏನ್ ಮಾಡಕ್ ಆಗೋದಿಲ್ಲ. ಎಷ್ಟು ಜನ ಬಂದ್ರು ಕೂಡ, ಶಬರಿಮಲೆ ಎಷ್ಟು ಜನ ಬಂದ್ರು ಕೂಡ ನೀವು ದರ್ಶನ ಮಾಡೋಕ್ಕೆ ವೇಟ್ ಮಾಡ್ಲೇಬೇಕು ನಾಳೆಗೆ. ಅದು ಮಾಡಕ್ ಆಗಲ್ಲ ನಮ್ಗೆ. ನಾವು ಅಲ್ಲಿಂದ ಬಂದಿರೋದು, ಇಲ್ಲಿಂದ ಬಂದಿರೋದು, ಅದಕ್ಕೆ ನೀವು ದರ್ಶನ ಕೊಡ್ಲೇಬೇಕು ಅಂತ ಹೇಳಿಬಿಟ್ರೆ ನಾವೇನ್ ಮಾಡ್ತೀರಾ? ಆತರ ಮಾಡಿದ್ರೆ ನಾವಾಗೇನ್ ಮಾಡಕ್ ಆಗುತ್ತಾ? ಮಾಡಕ್ ಆಗಲ್ಲ. ಅದು ನಿಮ್ಗೆ ಗೊತ್ತಿರ್ಬೇಕಲ್ಲ. ಗೊತ್ತು, ಎಲ್ಲಾರ್ಗು ಗೊತ್ತು. ಮತ್ತೆ ಅವರು ಏನೋ ಅದು ಒಬ್ಬೆ ಮಾಡಿಲ್ಲ ಅಂತ. ಅದಕ್ಕೆ ನಾವ್ಗೆ ಏನ್ ಬೇರೆ ಏನು ಮಾಡಕ್ ಆಗೋದಿಲ್ಲ. ಆಚೆ ಹೋಗು ಅಂತ ತುಂಬಾ ಟೈಮು ಹೇಳಿದೆ ಅವ್ರಿಗೆ, ಅದು ಕೇಳಿಸ್ತಾ ಇಲ್ಲ. ಮತ್ತೆ ಏನಾಕ್ಬೇಕು, ಅಲ್ಲೇ ಸ್ವಲ್ಪ ತಳ್ಬೇಕು. ಅವ್ರ ತಳ್ಳುವಾಗ ಅವರು ಹಿಂಗೆ ವೈಲೇಟ್ ಮಾಡ್ತಾ ಇದಾರೆ. ಎಲ್ಲಾರು ಒಟ್ಟಿಗೆ ಬಂದ್ರೆ ನಾವೇನ್ ಮಾಡ್ತೀರಾ? ಇಲ್ಲಿ ಜಾಗನೇ ಇಲ್ಲ, ನೀವು ನೋಡಿದ್ಯಲ್ಲ, ಜಾಗನೇ ಕಡಿಮೆ. ಅಲ್ಲಿ ಜಾಸ್ತಿ ಜನಗೆ ಇಲ್ಸ್ಕೊಳಕ್ ಆಗಲ್ಲ, ಅದೆಲ್ಲಾರ್ಗು ಗೊತ್ತು. ಮತ್ತೆ ಸುಮ್ನೆ ನನ್ಗೆ ದರ್ಶನ ಸಿಕ್ಕಿಲ್ಲ ಅಂತ ಹೇಳ್ಬಿಟ್ರೆ ಏನ್ ಮಾಡ್ತೀರಾ? ಬಟ್ ನೀವು ಸೌಜನ್ಯದಿಂದ ವರ್ತಿಸ್ಬೋದಿತ್ತು, ನೀವು ಹಲ್ಲೆ ಮಾಡಕ್ಕೆ ಯತ್ನ ಮಾಡಿದ್ರಿ ಅಂತ. ಹಾಗೆ ಏನು ಮಾಡಿಲ್ಲ, ಅದೆಲ್ಲ ಸುಳ್ಳೆ. ಅವ್ರಿಗೆ ಎಲ್ಲಾರು ವಿಡಿಯೋ ತಗೊಂಡಿದ್ದಾರೆ, ಎಲ್ಲಾರು ಬಂದ್ಬಿಟ್ಟು ವಿಡಿಯೋ ತಗೊಂಡಿದ್ದಾರೆ. ಇಲ್ಲಿ ಕೆಲಸ ಮಾಡ್ತಿರೋದ ವಾಲಂಟಿಯರ್ಸ್ ಜೊತೆ ಯಾರ ಜೊತೆನೂ ಫೋನ್ ಇಲ್ಲ, ಮೊಬೈಲ್ ಇಲ್ಲ. ಅದು ತಗೊಳಕ್ಕೆ ಯಾರು ಹೋಗಿರ್ಲಿಲ್ಲ. ಅದಕ್ಕೆ ಒನ್ ಸೈಡೆಡ್ ವಿಡಿಯೋ ತಗೊಂಡು ಎಲ್ಲಾರು ಸ್ಪ್ರೆಡ್ ಮಾಡಿದ್ದಾರೆ. ನಿಮ್ಮ ಸಿಬ್ಬಂದಿಗಳು ಕ್ರೂರತ್ವವಾಗಿ ಅಂದ್ರೆ ಕೆಟ್ಟಾಗಿ ವರ್ತಿಸಿದ್ರು ಭಕ್ತರ ಮೇಲೆ ಅಂತ ಹೇಳಿದ್ರು. ಇಲ್ಲ, ಹಂಗೆ ಹೇಳೋದೇನೆ ತಪ್ಪು, ಸುಳ್ಳು ಹೇಳ್ತಾರ ಅದು. ಇದು ಏನಂದ್ರೆ ಅವ್ರಿಗೆ ಎಷ್ಟು ಸಲ ಹೇಳಿದ್ದೆ ಹತ್ರ ಗೊತ್ತಾಗ್ತಾ ಇಲ್ಲ ಅವ್ರಿಗೆ. ಹೋಗಿ ಅಂತ ತುಂಬಾ ಸಲ ಹೇಳಿದ್ದೆ ಅವ್ರಿಗೆ, ಅವ್ರು ಹೋಗ್ತಾ ಇಲ್ಲ. ಏನ್ ಮಾಡ್ತೀರಾ? ಪೊಲೀಸ್ ಏನ್ ಮಾಡ್ತೀರಾ ಹೇಳು? ನಿಮ್ ಕಡೆಯಿಂದ ಬಂದಿರೋವರು, ನಿಮ್ ಕಡೆ ನಾವು ಬಂದ್ರೆ ಈ ತರ ಮಾಡಿದ್ರೆ ಪೊಲೀಸ್ ಏನ್ ಮಾಡ್ತೀರಾ? ಆಚೆ ಹೋಗಕ್ಕೆ ಹೇಳ್ತಾರೆ. ಹೇಳಿದ್ರೆ ಅದು ಒಬೆ ಮಾಡಿಲ್ಲ ಅಂದ್ರೆ ಏನ್ ಮಾಡ್ತೀರಾ? ತಳ್ತಾರೆ. ಅದು ಮಾಡುವಾಗ ಇಲ್ಲಿ ಬಂದ್ಬಿಟ್ಟು ನೀವೇನ್ ಮಾಡ್ತೀರಾ? ಜಗಳ ಹಾಕಿ ಬಂದಿರ್ತೀರಾ ಅಂತ ಹೇಳಿದ್ರೆ ನಾವೇನ್ ಮಾಡಕ್ ಆಗೋದಿಲ್ಲ. ಬಟ್ ಕಾಲಿಂದ ನೀವು ನೀರನ್ನ ಒದ್ರಲ್ಲ ಸರ್, ಅದು ಮಹಿಳೆಯರ ಮೇಲೆಲ್ಲ ಎರ್ಚೋದು, ಒದಿಯೋದು, ಅದೆಷ್ಟು ಮಟ್ಟಿಗೆ ಸರಿ ಅಂತ ಹೇಳಿ? ಮಹಿಳೆಯರ ಮೇಲೆ ಏನು ಮಾಡಿಲ್ಲ. ಅವರು ಇಲ್ಲಿ ಇಲ್ಲಿ ಹುಡುಗಿರಿಲ್ಲ, ವಾಲಂಟಿಯರ್ಸ್ ಹುಡುಗಿರು ತಿರುವಿಂಜರ ಅಂದ್ರೆ ಹೋಳಿ ಪಾಂಡ್, ಅಲ್ಲಿ ಒಳಗಡೆ ಅವ್ರಿಗೆ ಕೆಲಸ ಇಲ್ಲ, ಯಾರು ಮಾಡೋದಿಲ್ಲ. ಏನ್ ಮಾಡ್ತೀರಾ? ಇದರಲ್ಲಿ ಶರ್ಟ್ ರಿಮೂವ್ ಮಾಡ್ಬಿಟ್ಟು ಯಾರು ಪೊಲೀಸು ಇಲ್ಲಿ ಕೆಲಸ ಮಾಡೋದಿಲ್ಲ. ಅವಾಗ ಅವ್ರಿಗೆ ಹೇಳಿದೆ ನೀ ಹೋಗು ಅಂತ. ಅವ್ರೆ ಟಚ್ ಮಾಡಿದ್ರೆ ಏನ್ ಮಾಡ್ತೀರಾ? ಅವರು ಬೇರೆ ಹೋಗುತ್ತಲ್ಲ, ಟಚ್ ಮಾಡಕ್ ಆಗೋದಿಲ್ಲ. ನೀವು ಟಚ್ ಮಾಡಿ ಅಂತ ಹೇಳ್ತಾರೆ ಅವರು. ನೋಡೋಣ ಅಂತ. ಆತರ ಹೇಳ್ಬಿಟ್ರೆ ನಾವೇನ್ ಮಾಡ್ತೀರಾ? ಏನ್ ಮಾಡಕ್ ಆಗುತ್ತಾ? ಒಂಚೂರು ಸೌಜನ್ಯದಿಂದ ವರ್ತಿಸ್ಬೋದಿತ್ತು ಅಂತ ಸರ್.
½ ವೇಟ್ ಮಾಡಿದೆ. ದರ್ಶನ ಆದ್ಮೇಲೆ ಮುಗಿಸ್ಮೇಲೆ ದೇವಸ್ಥಾನ ಕ್ಲೋಸ್ ಆದ್ಮೇಲೆ ½ ಅವ್ರ ಜೊತೆ ಇತ್ತು. ನೀವು ಹೋಗಿ ಹೋಗಿ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಅಂತ ಎಷ್ಟು ಸಲ ಹೇಳಿದೆ. ಕನ್ನಡ ಗೊತ್ತಿರೋರೆಲ್ಲ ಹೇಳ್ದೆ ಅವ್ರಿಗೆ, ಹೋಗ್ತಾನೆ ಇಲ್ಲ. ಏನ್ ಮಾಡ್ತೀರಾ ನಾವು? ಅದೇ ಇಲ್ಲಿ ಬರುವಾಗ ಡೈರೆಕ್ಷನ್ಸ್ ಬೋರ್ಡು ತುಂಬಾ ಇದೆ. ಮೊಬೈಲ್ ತಗೋಬಾರದು ಅಂತ ಇದೆ, ರೆಸ್ಟ್ರಿಕ್ಷನ್ಸ್ ಇದೆ, ಬಟ್ಟೆ ಹಾಕ್ಬಾರದು ಅಂತ ಇದೆ, ಎಲ್ಲ ನಾವು ಬರಿದೆ ಅಲ್ಲ. ಆಮೇಲೆ ಅದು ಒಬೆ ಮಾಡ್ಬೇಕಲ್ಲ. ಯಾಕೆ ಸರ್ ಇಷ್ಟೊಂದು ಕ್ರೌಡ್ ಆಗ್ತಿದೆ ಗೊತ್ತಾ? ಈ ಕ್ಷೇತ್ರ ದೇವಸ್ಥಾನ ಅಂದ್ರೆ ತುಂಬಾ ಆಚಾರ ಅನುಷ್ಠಾನಗಳು ಇದೆ. ಇದು ಯಾರಿಗೂ ಹೇಳಕ್ ಆಗಲ್ಲ. ಇಷ್ಟು ಹಿಂದೂ ಕನ್ಸೋಲ್ಟೇಷನ್ ಕಾಸ್ಟ್ ಎಲ್ಲಾರು ಒಟ್ಟಿಗೆ ಬರೋದು, ಬೇರೆ ದೇವಸ್ಥಾನ ಹೋಗೋದೇ ಇಲ್ಲ. ಯಾರು ಇಲ್ಲಿನೇ ಇರೋದು. ಇದು ಪ್ರಕೃತಿನ ಕ್ಷೇತ್ರ, ಶ್ರೀಕೋವಿಲ್ ಇಲ್ಲ. ಅದು ರಿವರ್, ನದಿ, ಮತ್ತೆ ಮಳೆ, ಮತ್ತೆ ಮರ, ಟ್ರೀಸ್ ಎಲ್ಲ ಜೊತೆ ಬರೋದು ಕ್ಷೇತ್ರ ಇದು. ಇದೇನೆ ಪ್ರಕೃತಿನ ಕ್ಷೇತ್ರ. ಈಗ ಕರ್ನಾಟಕ ಜನರೆಲ್ಲ ಕೇಳ್ತಿದ್ದಾರೆ ಸರ್, ಕೊಟ್ಟಿಯೂರು ನಮ್ಗೆ ಅವಮಾನ ಆಯ್ತು, ಸಾರಿ ಕೇಳ್ಬೇಕು ನೀವು ಅಂತ ಹೇಳಿ. ಆ ತರದ ಬೆಳವಣಿಗೆ ಆಗ್ತೀಯಾ? ಏನು ಜನಗಳಿಗೆ ಏನಾದ್ರು ಸಾರಿ ಕೇಳಕ್ ಇಷ್ಟಪಡ್ತೀರಾ? ಹೇಗೆ ಅವ್ರಿಗೆ ಏನಕ್ಕೆ ಸೋರಿ ಹೇಳ್ಬೇಕು ಅಂತ? ಏನಕ್ಕೆ ಸೋರಿ ಹೇಳ್ಬೇಕು? ಅವರು ರಿಚುವಲ್ ಫಾಲೋ ಮಾಡೋದಿಲ್ಲ, ಮಾಡಕ್ಕಾಗಲ್ಲ ಅಂದ್ರೆ ಇಲ್ಲಿ ಬರಬೇಡ. ನಾವೇನಕ್ಕೆ ಸೋರಿ ಹೇಳ್ಬೇಕು? ನಾವೇನ್ ಮಾಡಿಲ್ಲ. ಅವರು ಮಾಡಿದೆ ತಪ್ಪು. ದೇವಸ್ಥಾನ ಕ್ಲೋಸ್ ಆದ್ಮೇಲೆ ಯಾರು ಇಲ್ಲಿ ಬರ್ಬಾರದು ಅಂತ ಗೊತ್ತಿಲ್ವಾ? ನಾವೆಲ್ಲ ಹಿಂದೂನೇ ಅಲ್ವಾ? ಅವ್ರಿಗೂ ಗೊತ್ತಿರ್ಬೇಕು. ದೇವಸ್ಥಾನ ಕ್ಲೋಸ್ ಆಗಿದೆ, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಂಡು ನಾಳೆ ಬೆಳಿಗ್ಗೆ ಬರ್ಬೇಕು. ಅವರು ಎಲ್ಲಿ ಹೋದ್ರು ಕೂಡ ಹಂಗೆ ಅಲ್ವಾ ನಾವು ಮಾಡ್ತಾರದು. ನಮ್ಮ ಕರ್ನಾಟಕದಲ್ಲಿನೂ ಕ್ಷೇತ್ರ ಇದೆ, ದೇವಸ್ಥಾನಗಳಿದೆ. ಅಲ್ಲಿ ನಾವು ದರ್ಶನ ಮಾಡ್ಮೇಲೆ ಕ್ಲೋಸ್ ಆಗ್ಬಿಟ್ಟು ಬ್ರಾಹ್ಮಿನ್ಸ್ ಕ್ಲೋಸ್ ಮಾಡಿದ್ರೆ ಮತ್ತೆ ಅದು ಓಪನ್ ಮಾಡು ಅಂದ್ರೆ ಹೇಳ್ಬಿಟ್ಟು ಬಂದ್ರೆ ಏನ್ ಮಾಡ್ತೀರಾ? ಅದು ಮಾಡಕ್ಕಾಗುತ್ತಾ? ಫೈನಲಿ ಏನಂತ ಹೇಳಕ್ ಇಷ್ಟಪಡ್ತೀರಿ ಸರ್ ಕರ್ನಾಟಕ ಜನರಿಗೆ? ಎಲ್ಲಾರು ದೇವಸ್ಥಾನಕ್ಕೆ ಬರಕ್ಕೆ ಯಾರು ಬರ್ಬೇಡ ಅಂತ ಹೇಳಲ್ಲ, ನಾವಂಗೆ ಹೇಳಕ್ ಆಗಲ್ಲ. ನೀವು ಇಲ್ಲಿ ಬರ್ಲೇಬೇಕು. ಬರುವಾಗ ರಿಚುವಲ್ಸ್ ಫಾಲೋ ಮಾಡ್ಬೇಕು. ಕೊಟ್ಟಿಯೂರ್ ಅಂದ್ರೆ ಏನು, ಅಲ್ಲಿ ಏನು ಸಮಸ್ಯೆ ನಡೀತಾ ಇದೆ ಎಲ್ಲ ನೀವು ಅರ್ಥ ಮಾಡ್ಬೇಕು. ಇಲ್ಲ ಅಂದ್ರೆ ಸುಮ್ನೆ ಬಂದ್ಬಿಟ್ಟು ಅದ್ರಲ್ಲಿ ಹಂಗೆ ಹಿಂಗೆ ಇಲ್ಲಿ ರಶ್ ಇರುತ್ತೆ, ತುಂಬಾ ಜಾಗನೇ ಕಡಿಮೆ ಇರೋದು, ಸ್ವಲ್ಪ ವೇಟ್ ಮಾಡ್ಲೇಬೇಕು, ನಿಮ್ಗೆ ಕಷ್ಟ ಆಗುತ್ತೆ. ಮಗು ತಗೊಂಡು ಬಂದ್ರೆ ಅದು ಕಷ್ಟ ಆಗುತ್ತೆ. ಇಲ್ಲಿ ಅಷ್ಟಾನೇ ಇರೋದು, ಜಾಸ್ತಿ ಏನು ಕನ್ಸ್ಟ್ರಕ್ಷನ್ ಮಾಡಕ್ ಆಗೋದಿಲ್ಲ. ಇದು ಫಾರೆಸ್ಟ್ ಏರಿಯಾನೇ. ಅದೆಲ್ಲ ಅರ್ಥ ಮಾಡ್ಕೊಂಡು ಬರ್ಬೇಕು. ಇಲ್ಲ ಅಂದ್ರೆ ಇಲ್ಲಿ ಬಂದ್ಬಿಟ್ಟು ದರ್ಶನ ಸಿಗಲಿಲ್ಲ, ನಮ್ಗೆ ಅದು ಸಿಕ್ಕಿಲ್ಲ, ಇದು ಸಿಕ್ಕಿಲ್ಲ, ಅದು ಹೇಳ್ಬಿಟ್ಟು ಬರೋದು ಬೇಡ. ನಾವು ದರ್ಶನ ಮಾಡೋದಕ್ಕೆ, ಪೂಜಾ ಸೇವಾ ನೋಡೋದಕ್ಕೆ ಬರದಂಗ್ಲೆ ಬನ್ನಿ, ಅದು ಮಾತ್ರ ಹೇಳ್ತಾರದು. ಅದು ನಿಧಾನ ಬಂದ್ಬಿಟ್ಟು ಸೈಲೆಂಟ್ ಆಗಿರ್ಬೇಕು. ಮೊಬೈಲ್ ಬಂದ್ಬಿಟ್ಟು ಎಲ್ಲ ಆ ಕಡೆ ಈ ಕಡೆ ಎಲ್ಲ ಸುತ್ತಾಡ್ಬಿಟ್ಟು ಮೊಬೈಲ್ ಅಲ್ಲಿ ಫೋಟೋ ತಗೊಂಡು ಎಲ್ಲ ದೇವಸ್ಥಾನಗಳು ಐಡಲ್ಸ್ ಎಲ್ಲ ಫೋಟೋದಲ್ಲಿ ಹಾಕಿ ಪಬ್ಲಿಕ್ ಸೋಷಿಯಲ್ ಮೀಡಿಯಾದಲ್ಲಿ ಹಾಕ್ಬಿಟ್ಟು ಆತರ ಮಾಡ್ಬಾರದು ಖರ್ಚು. ಅದು ದೇವಸ್ಥಾನ ರಿಚುವಲ್ಸ್ ಅಲ್ಲ. ಅದೇ ನಾವೇ ಹೇಳ್ತಾರದು. ಕರ್ನಾಟಕದಿಂದ ಯಾರು ಬಂದ್ರು ಕೂಡ ನಾವು ವೆಲ್ಕಮ್ ಮಾಡ್ತಾರೆ. ಅದೇ ನಮ್ಮಿಷ್ಟ. ಎಲ್ಲಾರ್ಗು ಕನ್ಸಿಡರ್ ಮಾಡೋದಕ್ಕೆ ನಮ್ಮಿಷ್ಟ. ಬಟ್ ನೀವು ಅರ್ಥ ಮಾಡ್ಬೇಕು, ಮಾಡದೆ ಇಲ್ಲಿ ಈ ತರ ಮಾಡ್ಬಾರದು, ಜಗಳ ಆಡ್ಬಾರದು, ಸ್ವಲ್ಪ ಪೇಷನ್ಸ್ ಇರ್ಬೇಕು. ಅದು ನೀವು ಫಾಲೋ ಮಾಡ್ಬೇಕು. ಎಷ್ಟು ಮಲಯಾಳೀಸ್ ಬರ್ತಾ ಇದೆ ಇಲ್ಲಿ, ಅವ್ರು ಯಾರು ಈ ತರ ಮಾಡ್ತಾ ಇಲ್ಲಲ್ಲ. ಅವ್ರಿಗೂ ಗೊತ್ತು ಕ್ಷೇತ್ರ ಅಂದ್ರೆ ಏನು, ಈ ಕೊಟ್ಟಿಯೂರ್ ಅಂದ್ರೆ ಏನು. ಅವರೆಲ್ಲ ನಿಧಾನ ಬಂದ್ಬಿಟ್ಟು ಯಾರು ಜಗಳ ಮಾಡ್ತಾ ಇಲ್ಲ. ಯಾಕೆ ಕರ್ನಾಟಕದಿಂದ ಬಂದ್ಬಿಟ್ಟು ಮಾಡ್ತಾರದು? ಅದು ನೀವು ಯೋಚನೆ ಮಾಡ್ಬೇಕು ಅಲ್ವಾ? ನೀವು ತಪ್ಪಲ್ಲ. ತುಂಬಾ ಜನ ಬರ್ತಾ ಇದಿಲ್ಲ, ಅದರಲ್ಲಿ 10-15 ಜನ ಮಾತ್ರ ಮಾಡ್ತಾರದು. lakhs of peoples are coming, so in that 10 to 15 peoples are doing such things. ಅದು ನಿಮ್ ತಪ್ಪಲ್ಲ. ಎಲ್ಲಾರು ಒಟ್ಟಿಗೆ ಕನ್ನಡ ಇಲ್ಲಿ ಬರೋವರು ಎಲ್ಲ ತಪ್ಪು ಮಾಡಿದೆ ಅಂತ ನಾನು ಹೇಳಲ್ಲ. ಅವ್ರು ಯಾರು ಹಂಗೆ ಮಾಡದಲ್ಲ. ಅವರು ಬಂದ್ಬಿಟ್ಟು ದೇವಸ್ಥಾನದಲ್ಲಿ ಕ್ಷಮಿಸ್ಬಿಟ್ಟು ಬನ್ನಿ,
ಎಲ್ಲಾರು ದೇವಸ್ಥಾನ ಹೋಗ್ಬಿಟ್ಟು ದರ್ಶನ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಎಲ್ಲಾರ್ಗು ಸ್ಯಾಟಿಸ್ಫ್ಯಾಕ್ಷನ್ ಸಿಗ್ತಾ ಇದೆ ಇಲ್ಲಿ. ಬಟ್ ತುಂಬಾ ಜನ ಬಂದ್ಬಿಟ್ಟು ಸ್ವಲ್ಪ 10-15 ಜನ ಬಂದ್ಬಿಟ್ಟು ಈ ತರ ಮಾಡಿದ್ರೆ ನಮ್ಗೆ ಏನ್ ಮಾಡಕ್ ಆಗೋದಿಲ್ಲ. ಅದು ನೀವು ಒಬೆ ಮಾಡ್ಬೇಕು ಅಂತ ಮಾತ್ರ ನಂಗೆ ಹೇಳ್ತಾ ಇರುತ್ತೆ. ಇವ್ರ ಗುಡ್ ನೇಮ್ ಪ್ಲೀಸ್. ನಮ್ಮ ಹೆಸರು ಗೋಕುಲ್, ನಾನು ಎಕ್ಸಿಕ್ಯೂಟಿವ್ ಆಫೀಸರ್ ಕೊಟ್ಟಿಯೂರು ದೇವಸ್ಥಾನ. ಇಷ್ಟು ಕೊಟ್ಟಿಯೂರಿನ ಎಕ್ಸಿಕ್ಯೂಟಿವ್ ಆಫೀಸರ್ ಗೋಕುಲ್ ಅವರ ಮಾತುಗಳು. ಕರ್ನಾಟಕದಿಂದ ಬಂದಂತಹ ಲಕ್ಷಾಂತರ ಭಕ್ತರಿಗೆ ದರ್ಶನ ಭಾಗ್ಯ ಸಿಗ್ತಿದೆ. ಕೆಲವೊಂದಷ್ಟು ಮಂದಿಗಳು ಮಾತ್ರ ಈ ಕಿಡಿಗೇಡಿ ಕೃತ್ಯವನ್ನ ಮಾಡ್ತಿದ್ದಾರೆ. ಇಲ್ಲಿನ ನೀತಿ ನಿಯಮಗಳನ್ನ ಅವರು ಪಾಲನೆ ಮಾಡ್ತಿಲ್ಲ. ನಾವು ಯಾರ ಮೇಲೆ ಕೂಡ ಹಲ್ಲೆಯನ್ನ ಮಾಡಿಲ್ಲ, ಯಾವ ಮಹಿಳೆಯರ ಮೇಲೆ ಕೂಡ ದೌರ್ಜನ್ಯವನ್ನ ಸಿಗಿಲ್ಲ, ಹಾಗಾಗಿ ನಾವು ಸಾರಿ ಕೇಳುವ ಪ್ರಶ್ನೆ ಇಲ್ಲ ಅನ್ನೋ ಮಾತನ್ನ ಹೇಳ್ತಿದ್ದಾರೆ. ಅದ್ರ ಜೊತೆಗೆ ಕರ್ನಾಟಕದಿಂದ ಬರುವಂತಹ ಎಲ್ಲಾ ಭಕ್ತರಿಗೂ ಕೂಡ ನಾವು ಸ್ವಾಗತವನ್ನ ಕೋರ್ತೀವಿ. ಆದ್ರೆ ಇಲ್ಲಿನ ಅಂದ್ರೆ ದೇವಾಲಯದ ಇತಿಹಾಸ ಮತ್ತೆ ನೀತಿ ನಿಯಮಗಳನ್ನ ಪಾಲಿಸಿ ಅಂತ ಹೇಳಿ ಅವರು ಬೇಡ್ಕೊಳ್ಳುವಂತ ಕೆಲಸಕ್ಕೆ ಮುಂದಾಗ್ತಿದ್ದಾರೆ. ಇನ್ನು ಕನ್ನಡಿಗರಿಗೆ ಅಪಮಾನ ಮಾಡಿದಂತಹ ವಿಡಿಯೋಗಳು ವೈರಲ್ ಆದ ಬೆನ್ನಲ್ಲೇ ಈಗ ಆಡಳಿತ ಮಂಡಳಿ ಸ್ಪಷ್ಟನೆ ನೀಡುವಂತ ಕೆಲಸಕ್ಕೆ ಮುಂದಾಗ್ತಿದ್ರೆ ಹೊರತು ಅವರು ಕ್ಷಮಾಪಣೆ ಕೇಳಲಿಕ್ಕೆ ಈಗಲೂ ಕೂಡ ಸಿದ್ಧರಿಲ್ಲ. ಕ್ಯಾಮರಾಮನ್ ಕಾರ್ತಿಕ್ ಜೊತೆ ರವಿ ಪಾಂಡೋಪುರ, ನ್ಯೂಸ್ ಫಸ್ಟ್, ಕೊಟ್ಟಿಯೂರು, ಕೇರಳ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.